ನೀವ್ ಹೇಳಿದ್ರಲ್ವ ನನ್ನ ಸ್ಕಿಟ್ ಅಲ್ಲಿ ಮೆಸೇಜ್ ಐತೆ ಅಂತ. ನಮ್ ಸ್ಕಿಟ್ ಅಲ್ಲಿ ಒಂದ್ ಮೆಸೇಜ್ ಐತೆ. ನಿಮ್ಗೆ ಹೋಯ್ತಾ ಹೋಯ್ತಾ ಪ್ರಾಪರ್ಟಿಲೇ ಗೊತ್ತಾಗ್ಬಿಡ್ತದೆ. ಓಹ್ ಪ್ರಾಪರ್ಟಿಯಾ? ಇವತ್ತಿನ ಸ್ಪೆಷಲ್ ಅದು ಅಕ್ಕ. ಗಿಲ್ಲಿ ನಟ ಪ್ರಾಪರ್ಟಿ ಸ್ಕಿಟ್. ನಿಮ್ ಮುಂದೆ ನನ್ನ ಹೆಂಡತಿ ಟಮಟನ್ ಇಕ್ಕಿದ್ದೀನಿ ಅಂದ್ರೆ ನನ್ನ ಯಾವ ಪಂಚು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನನ್ಗೆ ಹೊಡಿಬೋದು ಅಣ್ಣ. ಫಸ್ಟ್ ನನ್ ಮಕ್ಕ ಇರೋ ಟೀ ಶರ್ಟ್ ಬಿಚ್ಬಿಟ್ ಬಾ. ನೀನ್ ನೋಡಿ ಪಂಚ್ ನನ್ ಮಕ್ಕಕ್ಕೆ ಬೀಳೋದಲ್ಲಿ ಟೊಮೊಟೊ ಮಾಡ್ಕೊಂಡ್ಬಿಡ್ತೀನಿ. ನಾನು ಯಾಕೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಅಕುಲಣ್ಣ, ನಾನು ಮುಂಚೆ ತರ ಇಲ್ಲ. ಪ್ರಾಪರ್ಟಿ ಕಾಮಿಡಿಲಿ ಫುಲ್ಲು ಚೇಂಜ್ ಆಗಿದ್ದೀನಿ. ಅಷ್ಟೇ ಅಲ್ಲ ಶ್ವೇತಕ್ಕ, ಡೈಲಿ ಪ್ರಾಪರ್ಟಿ ಕಾಮಿಡಿ ಸ್ಕಿಟ್ಗೋಸ್ಕರ 1 ಗಂಟೆ ವರ್ಕ್ ಮಾಡ್ತಾ ಇದ್ದೀನಿ. ಅಕುಲಣ್ಣ ಬಾಣ ಸ್ಟೇಜ್ಗೆ. ಯಾಕೋ ನಾವು ನಿಮ್ಮನ್ ಬಿಟ್ರಿ ಯಾರನ್ನ ಇಟ್ಟಾರೋ ಬಾಣ. ಏಯ್ ಟೊಮೊಟೊ ಯಾಕೆ ಬೀಳ್ತಾ ಇದೆ ಗೊತ್ತೇನಾ ಅಣ್ಣ? ಪ್ರಾಪರ್ಟಿ ಅಲ್ಲಿಂದ ರಿಜಿಸ್ಟರ್ ಆಗ್ತಾ ಇಲ್ಲ. ಏನ್ ಹಿಡ್ಕೊಂಡಿದ್ಯಾ ಕೈಯಲ್ಲಿ ನೀನು ಅಂತ. ಅಣ್ಣ ಅದಕ್ಕೇನೆ ನಾನೇ ಖುದ್ದಾಗಿ ಬಂದಿರೋದು. ಈ ಸ್ಕಿಟ್ಟ ನಾನೇ ಹ್ಯಾಂಡ್ಲ್ ಮಾಡ್ತೀನಿ. ಮಗ ನಿಮ್ ಮಗಕ್ಕೆ ನಾನು ವೇದಿಕೆ ಮೇಲೆ ಬರ್ಬೇಕೀಗ. ಹ್ಞೂ ಅಣ್ಣ. ಒಂದೊಂದು ವರ್ಡ್ಗೂ ಪ್ರಾಪರ್ಟಿಲೇ ಮಾತಾಡ್ತಾವನೆ. ಹ್ಞೂ ಅಣ್ಣ, ಅದೇ ಪಂಚು. ಮಗ, ಏನಾದ್ರೂ ಪಂಚ್ಗಳು ಚೆನ್ನಾಗಿಲ್ಲ ಅಂದ್ರೆ ಅಷ್ಟೇ. ಅಣ್ಣ ಏನ್ ನಾನು ಒಬ್ನೇ ಬಂದಿಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡ್ತಾವನೆ ಅನ್ಕೋಬೇಡಿ. ಫಾರ್ ಎ ಚೇಂಜ್ ಒಂದು ಬ್ಯೂಟಿಫುಲ್ ಹುಡುಗಿ ನಮ್ ಜೊತೆ ಅವಳೆ ಅಣ್ಣ. ಯಾರು? ಯಾವ್ರಿ ಅವಳ 3 ದಿನದ ಹಿಂದೆನೆ ಅಕ್ಕ ಮನೆ ಕರ್ಕೋಗಿ ಫುಲ್ಲು ಬೂಸ್ಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಸ್ಕಿಟ್ ಏನು ಅಂತ ಕೂರಿಸ್ಕೊಂಡು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಎಕ್ಸ್ಪ್ಲೇನ್. ಒಂದ್ ನಿಮಿಷ, ಎಕ್ಸ್ಪ್ಲೇನ್ ಏರೋಪ್ಲೇನ್ ಹೆಂಗೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು. ಎಕ್ಸು ಹೇಳಿಲ್ಲ ಅಣ್ಣ, ಎಕ್ಸು ಓವರ್ ಲೆವೆಲ್ ಇತ್ತು. ಪ್ಲೇನ್ ಅಲ್ಲಿ ಮಾತ್ರ ತಗೊಂಡ ಇದ್ನ. ಅಯ್ಯೋ ಬ್ಯೂಟಿಫುಲ್ ಗ್ಯಾಬ್ರಿ ಬರ್ಲಿ ಚಪ್ಪಾಳೆ ನೋಡೋಣ ಆನಂದಣ್ಣ ಹೆಂಗ್ ಡ್ಯಾನ್ಸ್ ಮಾಡ್ಕ ಇಷ್ಟೊತ್ತಲ್ಲಿ ಬತ್ತವಳೆ. ನಾನು ಎಷ್ಟೊತ್ತಿಂದ ಇವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ವೇಟ್ ಮಾಡ್ಬೇಕು, ಯಾಕಂದ್ರೆ ನಾನು ಚೈನಾಗ ಹೋಗಿ ಬಂದೆ ಕಣೋ. ಯಾಕೆ ಹೋಗಿದೆ? ಟೈಮ್ ಪಾಸ್ ಮಾಡಕ್. ಏ ಕ್ಯಾಪ್ಟನ್, ಏನೋ ಮಾಡ್ತಾ ಇದೀಯ? ಸ್ಕಿಟ್ ಬಿಟ್ಬಿಟ್ಟು ಅಲ್ಲೋಗಿ. ಏನಿಲ್ಲ, ನನ್ನ ಫ್ರೆಂಡ್ ಒಂದು 5 ನಿಮಿಷ ಲೈನಲ್ಲಿ ಇರೋದು, ಅದಕ್ಕೆ ಲೈನಲ್ಲಿ ಇದ್ದೀನಿ. ಏನೋ ಮಾಡ್ತಾ ಇದೀಯಾ? ಫೋನ್ ಬಂದಿತ್ತು, ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡ್ದೆ. ಅಕ್ಕ ಯಾಬ್ರಿಗೆ ಒಂದು ವಿಷಯ ಹೇಳ್ಬೇಕು. ಆಕ್ಚುಲಿ ಹೇಳು ಹೇಳು ಹೇಳು. ನನ್ನ ಫ್ರೆಂಡ್ ಒಬ್ಬ ಇವಳಿಗೆ ತುಂಬಾ ದಿನದಿಂದ ಡವ್ ಹೊಡಿತಾವನ. ಅವನ ಹೆಸರೇನು ನನ್ ಗೊತ್ತಾಗ್ಬೇಕು, ಅವ್ನು ಯಾರು ಅಂತ. ಅವನ ಹೆಸರೇನು ಅಂತ ಕೇಳ್ತಾವಳೆ. ಕಾರ್ತಿಕ. ಕಾರ್ತಿಕ ಅಲ್ಲ ಗಿಲಿ, ನಿನ್ ಪರ್ಫಾರ್ಮೆನ್ಸ್ ಲಾಸ್ಟ್ ವೀಕ್ ನೋಡ್ಬಿಟ್ಟು ಒಂದು ಹುಡುಗಿ ನಿನ್ಗೆ ಲೈನ್ ಹೊಡಿತಾ ಇದ್ಲಲ್ಲ, ಅವಳ ಹೆಸರೇನು? ಅವಳ ಹೆಸರಾ ಹರಿತಾ. ಇಷ್ಟೊಂದು ನಗ್ತಿದ್ಯಾ? ನೀನ್ ಎಷ್ಟೊಂದು ಪಂಚ್ ತಗೋತಾ ಇದೀಯಾ, ಪಂಚ್ ಮಾಡ್ತೀಯಾ, ಆದ್ರೆ ನನಗ್ ಮಾತ್ರ ಪಂಚ್ ಮಾಡಕ್ಕೆ ಬರ್ತಾ ಇಲ್ಲ ಕಣೋ. ಪಂಚ್ ಮಾಡಕ್ಕೆ ಬರ್ತಾ ಇಲ್ವಂತೆ ಅಕ್ಕ. ಸ್ಕಿಟ್ ನಾವ್ ಯಾವತ್ತೂ ಅಕ್ಕ ಪಂಚಿಂದ ಕವರ್ ಮಾಡ್ಬೇಕು. ಇರು ಮಗ, ಒಂದ್ ನಿಮಿಷ ನಾನು ಕೂತ್ಕೋತೀನಿ. ಅಣ್ಣ ಮೊನ್ನೆ ಶೂಟಿಂಗ್ ಮುಗಿಸ್ಕೊಂಡು ಹೆಡ್ಲೈಟ್ ಹಾಕೊಂಡು ಮನೆಗೆ ಹೋಯ್ತಾ ಇದ್ದೆ. ಪೊಲೀಸ್ ಹಿಡಿದು ಬಿಟ್ರು. ನಾನು ಕಾಮಿಡಿ ಕಿಲಾಡಿ ಆರ್ಟಿಸ್ಟ್ ಹಂಗೆ ಹಿಂಗೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಏನಂದ್ಬಿಟ್ರು ಗೊತ್ತಾನು ಶ್ರೇಖಾ? ಮುಚ್ಕೊಂಡು ಫೈನ್ ಕಟ್ಟಪ್ಪ ಅಂದ್ರು. ಇದು ಕೊಡಿಬಾರ್ದು, ಚಪ್ಪಾಳೆ ಹೊಡಿಬೇಕು. ಅಕ್ಕ ಇನ್ನೊಂದು ಆಗೋಯ್ತು ಮೊನ್ನೆ. ಏನು? ನಾನು ಇವಳು ಎಪಿಸೋಡ್ ನೋಡ್ಬಿಟ್ಟು ಕಣ್ಣು ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಡಾಕ್ಟ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಕಣ್ಣಿಗೆ ಗ್ಲಾಸ್ ಹಾಕು ಅಂದ್ರು. ಇಲ್ಲಿ ನೀನ್ ಮಾತಾಡ್ತಿರೋದು ಒಂದಕ್ಕೊಂದು ಸೂಟೇ ಆಗ್ತಿಲ್ಲ ಮಗ. ಏಯ್, ಸೈಡ್ ಅಲ್ಲಿ ಹೋಗ್ಬಿಟ್ಟು ಏನೋ ಮಾಡ್ತಾ ಇದೀಯಾ? ಈ ಸ್ಕಿಟ್ ಅಲ್ಲಿ ನಾನು ಸೈಡ್ ರೋಲ್ ಮಾಡ್ತಾವ್ನಿ. ಎಂತ ಪಂಚೋ, ಎಂತ ಪಂಚೋ. ಇಲ್ಲಿ ನೀನ್ ಈ ಪಂಚೆಲ್ಲ ಮಾಡಕ್ ಮುಂಚೆ ಏನೋ ಮಾಡ್ತಾ ಇದ್ದೆ ಕೆಲ್ಸ? ಮುಂಚೆ ಏನ್ ಕೆಲಸ ಮಾಡ್ತಿದ್ದೆ ಗೊತ್ತಾ? ಡೋರ್ ಡೆಲಿವರಿ. ಹೌದಾ ರಾಜ? ಸರಿ, ಈಗ ರಾಜನಿಗೆ
ಏನಂತಾರೆ? ಏನಂತಾರ? ಹಾ. ಚಕ್ರವರ್ತಿ. Crazy ಕಣೋ. ಸರಿ ಆಯ್ತು, ಈಗ ಎಲ್ಲೋ ಹೋಗೋಣ. ಇದು ಏನೋ ವರ್ಕೌಟ್ ಆಗ್ತಾ ಇಲ್ಲ ಅನ್ಸ್ತಾ ಇದೆ. ಸರಿ ಆಯ್ತು, ಈಗ ಇದು ಮುಗಿದ ತಕ್ಷಣ ನಾವು ಇಮ್ಮಿಡಿಯೇಟ್ ಆಗಿ ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಾ? ಏನು? ಇಬ್ರು ಸೇರ್ಕೊಂಡು ಕಬ್ಬನ್ ಪಾರ್ಕ್ ಹೋಗೋಣ. ಕಬ್ಬನ್ ಪಾರ್ಕ್. ಇಷ್ಟೊತ್ತು ಗಂಟ ನಿಮ್ಮನ್ನ ನೆಗೆಗಡಲ್ಲಿ ತೇಲಿಸಿದ್ದಕ್ಕೆ ಥ್ಯಾಂಕ್ ಯು. ನೀವು ಶಾಂತ ರೀತಿಯಲ್ಲಿ ವರ್ತಿಸೋದಕ್ಕೆ ಜಗಣ ಧನ್ಯವಾದಗಳು. ಓಕೆ, ಈ ಆಕ್ಟ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದು ನಮ್ಮ ಅನು ಮೇಡಮ್. ಸೊ ಹೇಳಿ ಅನು ಮ್ಯಾಮ್, ಹೇಗಿತ್ತು ಪರ್ಫಾರ್ಮೆನ್ಸ್? ಗಿಲ್ಲಿ ಫಸ್ಟ್ ಇದನ್ನ ಹೆಂಗೆ ರೆಡಿ ಮಾಡಿದ್ರಿ ಅದನ್ನ ಹೇಳಿ. ಕೀವರ್ಡ್ ಸಿಕ್ಕಂದ್ ರೆಡಿ ಮಾಡೋದು ಅಕ್ಕ. ಹಾ, ಅದ್ರ ತಕ್ಕಂತ ಸ್ಕ್ರಿಪ್ಟ್ ಬರ್ದಿದ್ದು, ಅದಕ್ಕೆ ಅದು ಫ್ಲೋ ಇಲ್ಲ ನೋಡಿ. ಕರೆಕ್ಟ್. ಆ ಪ್ರಶ್ನೆ ಕೇಳಿ ಉತ್ತರ ಹೇಳುತ್ತರ ಆಯ್ತಾ? Correct, ಹಂಗೆ correct. ಬೇಕು ಅಂತಾನೆ ಮಾಡಿದ್ದಕ್ಕ ಅದು. ಬಟ್ ನಿಜವಾಗ್ಲೂ ಹೇಳ, ಇಟ್ಸ್ ಅ ವೆರಿ ಇಂಟೆಲಿಜೆಂಟ್ ಕಾಮಿಡಿ. ಇಟ್ಸ್ ಅ ವೆರಿ ಇಂಟೆಲಿಜೆಂಟ್ ಕಾಮಿಡಿ. ಸಿಕ್ಕಾಪಟ್ಟೆ ತಲೆ ಬೇಕು ಇದನ್ನ ಮಾಡೋದಕ್ಕೆ. ಹೇಗೆ ಒಂದು ಸ್ಕ್ರಿಪ್ಟ್ ಅಲ್ಲಿ ಪ್ರತಿಯೊಂದು ವಿಷಯವನ್ನ ನೀವು ಒಂದು ಪ್ರಾಪರ್ಟಿ ಇಟ್ಕೊಂಡು ಅಡ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಇಟ್ಸ್ ಇಂಪಾಸಿಬಲ್. ಇದನ್ನ ಮಾಡೋಂಥ ಏಕೈಕ ಭೂಪ ಅದು ನಮ್ಮ ಗಿಲ್ಲಿ ನಟ ಅಷ್ಟೇ. ಥ್ಯಾಂಕ್ ಯು. ನೆಕ್ಸ್ಟ್ ಲೆವೆಲ್ ಗಿಲ್ಲಿ, ಅದು ನಿನ್ ಕೈಲಿ ಮಾತ್ರ ಆಗೋದು. ಬಟ್ ಸರ್ಪ್ರೈಸಿಂಗ್ಲಿ ಗಿಲ್ಲಿ ಜೊತೆ ಇವತ್ತು ಗ್ಯಾಬ್ರಿಯಲ್ಲ ಕೂಡ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಆಕ್ಟ್ ನ. ಆಕ್ಚುಲಿ ಗ್ಯಾಬ್ರಿಯಲ್ ಡಿಡ್ ರಿಯಲಿ ವೆಲ್, ಬಿಕಾಸ್ ಗ್ಯಾಬ್ರಿಯಲ್ಗೆ ಸರ್ ಹೇಳ್ತಾರಲ್ಲ ಒಂದು ಟೆಂಪೋ ಅಥವಾ ಒಂದು ರಿದಮ್ ಅದಿದೆ. ಅವರು ರ್ಯಾಪರ್ ಅಲ್ವಾ, ಸೊ ಅವ್ರು ಕರೆಕ್ಟ್ ಆಗಿ ಆ ವರ್ಡ್ಸ್ ನ ರ್ಯಾಪ್ ಮಾಡಿ ರೈಮ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಆ ಟೈಮಿಂಗು. ಸರ್, ಈ ಕೆಲವು ಯೂಟ್ಯೂಬ್ ಅಲ್ಲಿ ರೋಸ್ಟ್ ವಿಡಿಯೋಗಳಲ್ಲಿ ಮಧ್ಯದಲ್ಲಿ ಒಬ್ರು ರಿಯಾಕ್ಷನ್ ಬರುತ್ತೆ ಗೊತ್ತಾ? ಹೇ ಕಮ್ ಲೆಟ್ಸ್ ಸಿ ವಾಟ್ಸ್ ಆ ತರ ರಿಯಾಕ್ಷನ್ಸೇ ಕೊಡ್ತಾ ಇದ್ದಿದ್ದು ಅವರು. ಸಖತ್ ರಿಯಾಕ್ಷನ್ಸ್ ಕೊಟ್ರಿ. ಬಟ್ ಗಿಲ್ಲಿ, ಥ್ಯಾಂಕ್ ಯು. ಲವ್ ಯು ಮಗ. ಎಸ್, ಅಕುಲ್ ಸರ್ ಹೇಗಿತ್ತು ಪರ್ಫಾರ್ಮೆನ್ಸ್? ಒಂದು ಮಾತು ಹೇಳಬೇಕಂದ್ರೆ, ಈ ಗಿಲ್ಲಿ ನಟನ ಪ್ರಾಪ್ ಕಾಮಿಡಿಗೆ ನಾನು ಅತಿ ದೊಡ್ಡ ಫ್ಯಾನ್. ಥ್ಯಾಂಕ್ ಯು. ಇದು ಸತ್ಯ. ನಮ್ಮ ಗಿಲ್ಲಿ ನಟ ಮಾಡುವಂತ ಕಾಮಿಡಿ, ಕರ್ನಾಟಕದಲ್ಲಿ ಮಾಡುವಂತ ಕಾಮಿಡಿ ಇಡೀ ಸೌತ್ ಇಂಡಿಯಾದಲ್ಲಿ ಸುದ್ದಿ ಮಾಡಿದೆ ಅಂದ್ರೆ ನೀವು ನಂಬ್ತೀರಾ? ವಾವ್, ನಂಬಲೇಬೇಕು. ಒಂದ್ಸತಿ ಭರ್ಜರಿ ಬ್ಯಾಚಸ್ ಅಲ್ಲಿ ಈ ತರ ಕಾಮಿಡಿ ಮಾಡ್ತಾನೆ. ನಾನು ಹೈದರಾಬಾದ್ ಶೂಟಿಂಗ್ ಹೋಗ್ತೀನಿ, ಒಂದು 10 ಜನ ತೆಲುಗು ಡೈರೆಕ್ಟರ್ಸ್ ಆಕ್ಟರ್ಸ್ ಬಂದು ಕೇಳ್ತಾರೆ ನನ್ನನ್ನ, ಸರ್ ಒಬ್ಬ ಹುಡುಗ ಗಿಲ್ಲಿ ನಟ ಅನ್ನೋ వచ్చారు ಸರ್, ಎಂತ ಮಂಚ ಕಾಮಿಡಿ ಸರ್ ಅದು ಪ್ರಾಪ್ ಅಂದ್ರೆ ಒಂದು ಕೊಲವರಿ ಸಾಂಗ್ ಯಾವ ತರ ಹಿಟ್ ಆಗಿದೆಯೋ, ಅಂದ್ರೆ ಅದಕ್ಕೆ ಭಾಷೆ ಅದು ಯಾವ್ದು ಇಲ್ಲದೆ ಪ್ರತಿಯೊಬ್ಬರು ನೋಡಿ ಎಂಜಾಯ್ ಮಾಡಿದ್ರು. ಅದೇ ತರ ಗಿಲ್ಲಿ ನಟನ್ ಕಾಮಿಡಿ ಇಸ್ ಯೂನಿವರ್ಸಲ್ ಪ್ರಾಪ್ ಕಾಮಿಡಿ. ಅದು ಅಂದ್ರೆ ಯಾರು ಬೇಕಾದ್ರೂ ಅರ್ಥ ಮಾಡ್ಕೋತಾರೆ. ಗಿಲ್ಲಿ, ನಮ್ಮ ಅನುಶ್ರೀ ಅವ್ರು ಹೇಳ್ದಂಗೆ ನಮ್ಮ ಪ್ರಾಪ್ ಕಾಮಿಡಿಯ ಭೂಪ ರಾಜ ಬೇರೆ ಯಾರು ಅಲ್ಲ, ಇಟ್ ಈಸ್ ನಮ್ಮ ಗಿಲ್ಲಿ ನಟ. ಗಿಲ್ಲಿ, ನಿನಗೋಸ್ಕರ ಜೊತೆಗೆ ನಮ್ಮ ಗ್ಯಾಬ್ರಿಯಲ್ಲ ಅವ್ರು ಈಕ್ವಲ್ ಆಗಿ ಆ ಎಫರ್ಟ್ಸ್ ಹಾಕಿದ್ರಲ್ಲ, ಗ್ಯಾಬ್ರಿಯಲ್ಗೂ ಬರಲಿ ಜೋರ್ ಚಪ್ಪಾಳೆ. ಆಲ್ ದ ವೆರಿ ಬೆಸ್ಟ್. ಟೀಮ್ ಓನರ್ ಆನಂದ್ ಸನ್ರೈಸರ್ಸ್ ನ ಓನರ್, ದಯವಿಟ್ಟು ಹೇಳಿ, ಈ ಯುನೀಕ್ ಪ್ರಾಪ್ ಕಾಮಿಡಿ ನಿಮಗೆ ಇಷ್ಟ ಆಯ್ತಾ? ಕಾಮಿಡಿ ಕಿಲಾಡಿಗಳು ಅನ್ನೋ ಟೈಟ್ಲಿಗೆ ನಿಮ್ಮ ಆಕ್ಟ್ ತುಂಬಾ ಸೂಕ್ತವಾಗಿ, ಯಾಕಂದ್ರೆ ಕಿಲಾಡಿಗಳ ತರ ಮಾಡಿದ್ರಿ ನೀವು. ಇದು ಅರ್ಥ ಮಾಡ್ಕೊಳ್ಳೋಕ್ಕೂ ಒಂದು ಕಿಲಾಡಿ ತನ ಬೇಕು. ಇಟ್ ಈಸ್ ಎ ಸೂಪರ್ ಡೂಪರ್ ಆಕ್ಟ್ 100% ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ.